ಈಗ ಇವಳ ಜೊತೆ ಮಾತಾಡಕ್ಕೆ ನನಗೆ ಭಯ ಆಗತ್ತೆ. ನನ್ನ ವೈಫು, ನನ್ನ ಅತ್ತೆ ವೈಫ್, ತಮ್ಮ ವೈಫು. ಸೊ ಮೂವಿ ತುಂಬ ಚೆನ್ನಾಗಿದೆ. ಎಲ್ಲರೂ ಅವ್ರ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಪ್ಲೇ ಮಾಡಿದ್ರು. ಎಲ್ರಿಗೂ ಒಂದೇ ರಿಕ್ವೆಸ್ಟ್, ಪ್ಲೀಸ್ ಸಿನಿಮಾ ಬಂದು ಥಿಯೇಟರಲ್ಲಿ ನೋಡಿ. ಥಿಯೇಟರಲ್ಲಿ ನೋಡಿದ ಎಫೆಕ್ಟೇ ಬೇರೆ. ಆ್ಯಂಡ್ ತುಂಬ ಖುಷಿಯಾಗುತ್ತೆ. ನಿಮಗೆ ವ್ಯಾಲ್ಯೂ ಆಫ್ ಮನಿ ಫೀಲ್ ಆಗೇ ಆಗುತ್ತೆ. ಸೊ ಪ್ಲೀಸ್ ಥಿಯೇಟರಲ್ಲಿ ಬಂದು ಸಿನಿಮಾ ನೋಡಿ. ಆ್ಯಂಡ್ ಕನ್ನಡ ಸಿನಿಮಾಗೆ ತುಂಬ ಸಪೋರ್ಟ್ ಮಾಡಿ ಪ್ಲೀಸ್. ಅಲ್ಲ, ಒಂದು ಇಂಟ್ರೆಸ್ಟಿಂಗ್ ಕ್ವಶನ್. ಒಬ್ಬರು ನಟ ಇದ್ದಾರೆ ಪೃಥ್ವಿ ಅಂಬರ್ ಅಂತೇಳಿ. ನಾನಿಲ್ಲ, ನಾವು ಅವ್ರ ಆ್ಯಕ್ಟಿಂಗ್ ಬಗ್ಗೆ ಮಾತಾಡೋಂಗೆ ಇಲ್ಲ. ಆ್ಯಂಡ್ ಹೀರೋಯಿನ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೀರೋಯಿನ್ ಎಲ್ಲ ಪ್ರತಿಯೊಂದು ಕ್ಯಾರೆಕ್ಟರ್ ಸಿನಿಮಾ ಅಲ್ಲಿ ನೋಡಿದ್ರೆ ನಿಮಗೆ ಎಲ್ಲರೂ ತುಂಬ ಚೆನ್ನಾಗಿ ಅವ್ರ ಪಾತ್ರ ಒಳ್ಳೆ ಪ್ಲೇ ಮಾಡಿದ್ದಾರೆ. ಸೊ ಪ್ಲೀಸ್ ಬಂದು ನೋಡಿ ಅಷ್ಟೇ. ಮನೇಲಿ ಅಡುಗೆ ಮಾಡ್ಕೊಡ್ತಾರೆ ಸರ್? ಬಿಸಿ ನೀರು ಮಾಡಿ ಕೊಡ್ತಾರೆ. ಕೇಕ್ ಒಂದ್ಸತಿ ಮಾಡಿದ್ದಾರೆ. ಸೆಕೆಂಡ್ ಅಟೆಂಪ್ಟ್ ತುಂಬ ಚೆನ್ನಾಗಿತ್ತು. PSC ಅಂತ ಹೇಳ್ಬೋದು. ಪೃಥ್ವಿ ಸ್ಪೆಷಲ್ ಕೇಕ್. ನಮ್ಗೆ ಹೆಂಗೆ ಅನ್ಸುತ್ತೆ ನಿಮ್ಮ ಹಸ್ಬೆಂಡ್ ಎಲ್ಲರೂ ಲವರ್ ಬಾಯ್ ಆಗಿ ಇಷ್ಟಪಡ್ತಾರೆ ಸಿನಿಮಾಗಳಲ್ಲಿ? ನನಗೆ ಪ್ರೌಡ್ ಫೀಲ್ ಆಗುತ್ತೆ. ಅಫ್ಕೋರ್ಸ್ ಚೆನ್ನಾಗಿ ಅಂದರೆ ತುಂಬ ಖುಷಿಯಾಗುತ್ತೆ. ಅಫ್ಕೋರ್ಸ್ ಒಂದು ಚಾಕ್ಲೇಟ್ ಹೀರೋ ಕನ್ನಡ ಇಂಡಸ್ಟ್ರಿಯಲ್ಲಿ. ಸೊ ಅಫ್ಕೋರ್ಸ್ ತುಂಬ ಖುಷಿಯಾಗುತ್ತೆ. ಇಲ್ಲ, ಜೂನಿ ಸಿನಿಮಾ ಎಲ್ಲರಿಗೂ ಭಾಳ ಇಷ್ಟ ನೋಡಿದವ್ರಿಗೆ ಎಲ್ಲರಿಗೂ ಇಷ್ಟ ಆಗ್ತಾ ಇದೆ. ತುಂಬ ಒಳ್ಳೆ ಮಾತುಗಳು ಬರ್ತಾ ಇದೆ, ಅದೇ ಖುಷಿ. ಬಟ್ ತೀರಾ ಪ್ರಮೋಟ್ ಮಾಡುವಂಥ ಶಕ್ತಿ ನಮ್ಮ ತಂಡ, ಚಿಕ್ಕ ತಂಡ ಆಗಿರೋದ್ರಿಂದ ಅದೇ ಒಂದು ಹೇಗೆ ಇದನ್ನು ವರ್ಲ್ಡ್ ಆಫ್ ಮೌತ್ ಜಾಸ್ತಿ ಹೊರಗೆ ಹೋಗಬೇಕು, ಸ್ಪೀಡಾಗಿ ಹೋಗಬೇಕು ಅನ್ನೋದು ಆಸೆ. ಬಿಕಾಸ್ ತುಂಬ ಸಿನಿಮಾಗಳಿರೋದ್ರಿಂದ ನಮಗೆ ಟೈಮ್ ಭಾಳ ಕಡಿಮೆ ಇದೆ, ಟೈಮ್ ಲೀವೇಜೇ ಭಾಳ ಕಡಿಮೆ ಇದೆ, ಥಿಯೇಟ್ರ್ ಸಿಗಬೇಕು. ಸೊ ಹಾಗಾಗಿ ಆದಷ್ಟು ಬೇಗ ವರ್ಲ್ಡ್ ಆಫ್ ಮೌತ್ ಹೋಗಬೇಕು ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡಬೇಕಷ್ಟೇ. ಜನವರಿ ಸ್ಟಾರ್ಟಿಂಗಲ್ಲಿ ನಿಮ್ದು 2-3 ಸಿನಿಮಾ ಒಟ್ಟೊಟ್ಟಿಗೆ ಬರ್ತಾ ಇದೆ. ಫೆಬ್ರವರಿ, ಹೌದು. ಹೇಗೆ ಅನಿಸ್ತಿದೆ? ಸ್ಟ್ರೆಸ್ಸು, ಟೆನ್ಷನು ಒಟ್ಟೊಟ್ಟಿಗೆ ಬಂದಾಗ ಕಷ್ಟ ಅಲ್ಲ. ಬಟ್ ಅವ್ರದ್ದೇ ಆದ ಕ್ಯಾಲ್ಕುಲೇಷನ್ ಇದೆ, ಇದೇ ತಿಂಗಳು ರಿಲೀಸ್ ಆದರೆ ಒಳ್ಳೇದು ಅಂತ. ಅದ್ರ ಜೊತೆ ಭಾಳಷ್ಟು ಸಿನಿಮಾಗಳು ರಿಲೀಸ್ ಆಗ್ತದೆ ಫೆಬ್ರವರಿಲಿ. ಸೊ ಅದೇ ಒಂದು ದೊಡ್ಡ ಚಾಲೆಂಜ್, ಹೇಗೆ ಎಲ್ಲ ಸಿನಿಮಾಗಳನ್ನ ಜನರು ನೋಡ್ತಾರೆ ಅನ್ನೋದು ನನಗೆ ಕನ್ಫ್ಯೂಷನು. ಬಟ್ ಒಳ್ಳೆ ಸಿನಿಮಾಗಳು ಯಾವಾಗಲೂ ಗೆಲ್ಲಬೇಕು ಅನ್ನೋದು ಆಸೆ. ಎಲ್ಲ ಕನ್ನಡ ಚಿತ್ರಗಳು, ಎಲ್ಲ ಒಳ್ಳೆ ಕನ್ನಡ ಚಿತ್ರಗಳು ಗೆಲ್ಲಬೇಕು. ಆಡಿಯನ್ಸ್ಗಳು ಥಿಯೇಟ್ರಲ್ಲಿ ಬಂದು ನೋಡಬೇಕು. ಬಿಕಾಸ್ ಥಿಯೇಟ್ರಲ್ಲಿ ಬಂದು ನೋಡಿದ್ರೇ ತಂಡಕ್ಕೆ ಒಂದು ಶಕ್ತಿ ಸಿಗೋದು. ಇಂಥ ಹಂಬಲ್ ಟೀಮ್ಗೆ ಯಾವಾಗಲೂ ಥಿಯೇಟ್ರಲ್ಲಿ ಬಂದು ಜನ ನೋಡಿ ಅಪ್ರಿಷಿಯೇಟ್ ಮಾಡಿದ್ರೆ ಅದರಿಂದ ತುಂಬ ದೊಡ್ಡ ಶಕ್ತಿ ಸಿಗುತ್ತೆ. ಆ್ಯಂಡ್ ಇನ್ನಷ್ಟು ಸಿನಿಮಾಗಳು ನಾವು ಮಾಡ್ಬೋದು. ಸೊ ಹಾಗಾಗಿ ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ. ನಮ್ಮ ಸಿನಿಮಾ ಅಂತಲ್ಲ, ಯಾವುದೇ ಒಳ್ಳೆ ಸಿನಿಮಾ ಬಂದರೆ ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ, ಸಪೋರ್ಟ್ ಮಾಡಿ. ಪ್ರಥಮೆ ಚೆನ್ನಾಗಿತ್ತು. ರೊಮ್ಯಾನ್ಸ್ಗೆ ರವಿಚಂದ್ರನ್, ಮಾಸ್ಟರ್ ನೀವು ಎರಡೂ ಮಿಕ್ಸ್ ಇದ್ದೀರಾ ಅಂತ. ಇದು ರೊಮ್ಯಾನ್ಸ್ ಆಗಿದೆ, ನೆಕ್ಸ್ಟ್ ಮತ್ಸ್ಯಗಂಧದಲ್ಲಿ ಇಲ್ಲ, ನಾವೇನೋ ಇವಾಗೇನೋ ಬರ್ತಾ ಇದ್ದೀನಿ. ಎಲ್ಲ ದೊಡ್ಡ ಲೆಜೆಂಡ್ಸೇ ಇದ್ದಾರೆ, ನಾವು ಅದ್ರ ಆ ಲೆವೆಲ್ಗೆಲ್ಲ. ಬಟ್ ಇನ್ನಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಮಾಡಬೇಕು ಅನ್ನೋ ಆಸೆ ಸರ್, ಅಷ್ಟೇ, ಮತ್ತಿನ್ನೇನಿಲ್ಲ. ಅದೇ ಭಯ, ಅದಕ್ಕೆ ನಾನು ಥಿಯೇಟ್ರಿಗೆ ಬಂದಿಲ್ಲ, ಲಾಸ್ಟಿಗೆ ಬಂದಿದ್ದು. ಬರೀ ವೈಫಲ್ಲ ಇವತ್ತು, ವೈಫ್ ನನ್ನ ಅತ್ತೆನೂ ಬಂದಿದ್ರು. ಹಾಗಾಗಿ ನನಗೆ ಅದಕ್ಕೆ ಥಿಯೇಟ್ರ್ ಒಳಗೆ ಬಂದಿಲ್ಲ ನಾನು. ಕೋಪವಂತ ಅಲ್ಲ, ಇಲ್ಲ ವೈಬ್ ಅದೇ. ಸೊ ಬಟ್ ಅದೇ ಪಾತ್ರಕ್ಕೆ ಬೇಕಾಗಿತ್ತು, ಹಂಗಾಗಿ. ಬಟ್ ಇಲ್ಲ, ಸ್ಪ್ಲಿಟ್ ಪರ್ಸನಾಲಿಟಿ ಇಲ್ಲ, ಇವಳ್ದು ಒಂದೇ ಪರ್ಸನಾಲಿಟಿ ಯಾವಾಗಲೂ. ಬಟ್ ತುಂಬ ಸಪೋರ್ಟಿವ್ ಇದ್ದಾಳೆ, ವೆರಿ ಸಪೋರ್ಟಿವ್. ಹಂಗಾಗಿ ಯಾವ ಥರ ಸೀನ್ಸ್ ಬೇಕಾದರೂ ಮಾಡ್ಬೋದು ನಾನು. ಇಲ್ಲ, ಮಾಡ್ಬೋದು. ಪರ್ಸನಾಲಿಟಿ ಬೈ ಡಿಫಾಲ್ಟ್ ಇರುತ್ತೆ. ವಾವ್. ದಯವಿಟ್ಟು ಬನ್ನಿ, ಥಿಯೇಟ್ರಲ್ಲಿ ನೋಡಿ. ಖಂಡಿತವಾಗ್ಲೂ ಎಲ್ಲರಿಗೂ ಇಷ್ಟ ಆಗ್ತಾ ಇದೆ, ನೋಡಿರೋರಿಗೆ ಇಷ್ಟ ಆಗ್ತಾ ಇದೆ. ಇದನ್ನ ನಿಮ್ಮಲ್ಲಿ ತಲುಪಿಸೋದು ಹೇಗೆ ಅಂತ ನನಗೆ ಗೊತ್ತಾಗ್ತಿಲ್ಲ. ವರ್ಡ್ ಆಫ್ ಮೌತಲ್ಲೇ ಹೋಗಬೇಕು. ಬಟ್ ಖಂಡಿತವಾಗ್ಲೂ ಹೇಳ್ತೀನಿ, ನಿಮ್ದು ಒಳ್ಳೆ ಸಿನಿಮಾ, ತುಂಬ ಹಾರ್ಡ್ ವರ್ಕ್ ಮಾಡಿದ್ದೀವಿ. ನೀವು ಬಂದು ಥಿಯೇಟ್ರಲ್ಲಿ ನೋಡಿ, ನಿಮ್ಗೆ ಇಷ್ಟ ಆದರೆ ಬೇರೆಯವರು ತಿಳಿಸಿ ಈ ಸಿನಿಮಾನ ಗೆಲ್ಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ತುಂಬ ಖುಷಿ ಆಗ್ತಿದೆ. ಆ್ಯಕ್ಚುಲಿ ನನಗೆ ನೆನ್ನೆ ತನಕ ಗೊತ್ತಿರಲಿಲ್ಲ ರಿವ್ಯೂಸ್ ಹೆಂಗೆ ಇರುತ್ತೆ ಅಂತ. ಪ್ರೀಮಿಯರ್ಗೆ ಬಂದಿದ್ದ ಆ ದಿನ ತುಂಬ ಒಳ್ಳೆ ರಿವ್ಯೂ ಸಿಕ್ಕಿತ್ತು. ಸೊ ಆದರೂ ಇವತ್ತು ಹೆಂಗೆ ರಿಸೀವ್ ಮಾಡ್ತಾರೆ ಆಡಿಯನ್ಸ್ ಅಂತ ತುಂಬ ಭಯ ಆಗ್ತಿತ್ತು. ಬಟ್ ಈಗ ಎಲ್ಲರದ್ದು ರಿಯಾಕ್ಷನ್ ನೋಡ್ಬೇಕಾದ್ರೆ ತುಂಬ ಖುಷಿ ಆಗ್ತಿದೆ. ಹೀಸ್ ಅ ಗಾಡ್ ಗಿಫ್ಟೆಡ್ ಆಕ್ಟರ್. ನಾವು ಏನೇ ಸೀನ್ ಮಾಡಿದ್ರು ಅವ್ರು ತುಂಬ ಕಂಫರ್ಟಬಲ್ ಆಗಿ ಮಾಡ್ತಾರೆ. ಸೊ ಇಟ್ಸ್ ವೆರಿ ಈಸಿ ವರ್ಕಿಂಗ್ ವಿತ್ ಹಿಮ್. ಭಾಳ ಚೆನ್ನಾಗಿ ಬಂದಿದೆ ಪಿಕ್ಚರು. ಇದು ಹೇಗೆ ಅಂತಂತಂದರೆ, ವಿದ್ಯೆಗೆ ಸರಸ್ವತಿ, ದುಡ್ಡಿಗೆ ಲಕ್ಷ್ಮಿ, ಪ್ರೀತಿಗೆ ಜೂನಿ. ಹಾಗಾಗಿ ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ಎಲ್ಲ ಇವ್ರಿಗೂ ಕಲಾವಿದರಿಗೂ ಹರಿಸ್ಬಿಟ್ಟು ಎಲ್ರಿಗೂ ಆಶೀರ್ವಾದ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ನಾವೊಂಥರ ಅಡ್ವೆಂಚರಸ್ ಮೊದಲಿಂದ. ಜನಗಳು ಒಂದೇ ಥರ ಇರ್ತಾರೆ, ಅದಕ್ಕೆ ನಾನು ಅವ್ರು ನೋಡಿ ನಗ್ತೀನಿ. ನಾನು ಡಿಫ್ರೆಂಟ್ ಆಗಿದೆ, ಅದಕ್ಕೆ ಅವ್ರು ನನ್ನ ನೋಡಿ ನಗ್ತಾರೆ.
ಅದಕ್ಕಿಂತ ಏನು ಹೇಳಬಲ್ಲ ನಾನು. ಅಂದರೆ ನನ್ಗೆ ಏನು ಅನ್ಸುತ್ತೆ ಅಂದರೆ ನಂದು ಫಸ್ಟ್ ಫಿಲ್ಮ್ ಅಲ್ಲ, ಸೊ ಅದನ್ನು ನೋಡಿ ಸರ್ಪ್ರೈಸ್ ಆಗ್ತಿದೆ, ಓಕೆ ಫಸ್ಟ್ ಫಿಲ್ಮಲ್ಲಿ ಹಿಂಗೆ ಪರ್ಫಾರ್ಮ್ ಮಾಡಿದ್ದೀನಿ ಅಂತ. ಬಟ್ ನನಗಂತೂ ಅನ್ಸಲ್ಲ, ನನಗೆ ನೋಡ್ಬೇಕಾದ್ರೆ ನನಗೆ ಪೃಥ್ವಿ ಅವರೇ ಜಾಸ್ತಿ ಬೆಟರ್. ನಾನು ಆನೆಸ್ಟ್ಲಿ ಹೇಳ್ತಿದ್ದೀನಿ, ಅವರೇ ಇಲ್ಲ ಬೆಟರ್. ಇಲ್ಲ 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 ಎಲ್ಲ ಕಲಾವಿದರು ಅವರವರಿಗೆ ಶಕ್ತಿ ಮೀರಿ ಎಲ್ಲರೂ ಆ್ಯಕ್ಟಿಂಗ್ ಮಾಡಿದ್ದಾರೆ. ಇದರಲ್ಲಿ ಯಾರು ಹೆಚ್ಚು ಕಮ್ಮಿ ಅಂತ ಇಲ್ಲ, ಅವ್ರವ್ರ ಕ್ಯಾರೆಕ್ಟರ್ಗೆ ಅವರವರು ಬೆಲೆ ಇದು ಮಾಡಿದ್ದಾರೆ. ನಿಮ್ಮ ಜೂನಿಯರ್ ನೋಡಿದ ತಕ್ಷಣ ತುಂಬಾ ಹೊಸ ಸುಂದರಿ ಬಂತು ಇಂಡಸ್ಟ್ರಿ. ಹೌದು ಹೌದು, ನಾವು ಯಾವತ್ತೂ ನಮ್ಮ ಕನ್ನಡ ಹುಡುಗಿ ಇನ್ನೂ ಮುಂದೆ ಬರೀಬೇಕು, ಭಾಳ ಎತ್ತೆತ್ತರಕ್ಕೆ ಬೆಳಿಬೇಕು, ಬೇರೆ ಬೇರೆ ಎಲ್ಲ ಲ್ಯಾಂಗ್ವೇಜಲ್ಲೂ ಮಾಡಬೇಕು ಅಂತಂತ ನನ್ನ ಭಾಳ ಅನಿಸ್ತೀನಿ. ನೆನ್ನೆ ತನಕ ಈ ಕಾನ್ಸೆಪ್ಟ್ ತುಂಬ ಹೊಸದು ಕಾನ್ಸೆಪ್ಟ್. ಸೊ ಗೊತ್ತಿರಲಿಲ್ಲ ಹೆಂಗೆ ರಿಯಾಕ್ಟ್ ಮಾಡ್ತಾರಂತ ಆಡಿಯನ್ಸ್. ಬಟ್ ಈಗ ನೋಡಬೇಕಾದ್ರೆ ನನಗೆ ರಿಯಾಕ್ಷನ್ ಕೇಳಬೇಕಾದ್ರೆ ನನಗೆ ತುಂಬ ಖುಷಿ ಆಗ್ತಿದೆ. ಸೊ ದಯವಿಟ್ಟು ಥಿಯೇಟರ್ಸಲ್ಲೇ ಹೋಗಿ ನೋಡಿ, ಇದು ಥಿಯೇಟರ್ ಎಕ್ಸ್ಪೀರಿಯನ್ಸ್. ನಿಜವಾಗ್ಲೂ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ವಿ ಆರ್ ಹೋಪಿಂಗ್ ಫಾರ್ ದ ಬೆಸ್ಟ್.